ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದ್ರದ್ದು ವಿಡಿಯೋನ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಮತ್ತು ನನ್ನ ಮಗಳು ಮತ್ತು ನನ್ನ ತಂಗಿ ಯಜಮಾನ್ರು ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಯಲ್ಲಾಪುರದಿಂದ ತುಮಕೂರು ಪಕ್ಕದಲ್ಲಿ ಇದೆ, ಅಲ್ಲಿಂದ ತುಮಕೂರಿಗೆ ನಾನು ಆಟೋದಲ್ಲಿ ಹೋದೆ. ಸಾಟರ್ಡೆ ಸಂಜೆ ಹೊರಟಿದ್ದು ನಾವು. ಸೊ ಹೊರಟು ತುಮಕೂರು ಬಸ್ ಸ್ಟ್ಯಾಂಡಿಂದ ಬಸ್ಸು ಸಿಕ್ತು ನಮಗೆ. ನಾವು ಬಂದು ಬಳ್ಳಾರಿ ಬಸ್ ಹತ್ಕೊಂಡ್ವಿ. 6:30ಗೆ ಹತ್ಕೊಂಡು ನೋಡಿ ಸೀಟಿದೆ, ಕುತ್ಕೊಂಡಿದ್ದೀವಿ. ಬಳ್ಳಾರಿ ಬಸ್ ಸ್ಟ್ಯಾಂಡ್ಗೆ ಬಂದು ನಾವು 12:30ಗೆ ಬಂದ್ವಿ. ನೈಟು ಶನಿವಾರ ಅಂದರೆ ಭಾನುವಾರಕ್ಕೆ ಬಿತ್ತು. ಭಾನುವಾರ ನೈಟ್ 12:30ಗೆ ಬಂದ್ವಿ. ಭಾನುವಾರ 2 ಗಂಟೆಗೆ ಅಂದರೆ ಮಧ್ಯರಾತ್ರಿ 2 ಗಂಟೆ ಮೇಲೆ ಬಸ್ ಬರುತ್ತೆ ಅಂತ ಹೇಳಿದರು. ಸೊ ಆವಾಗ ಅಂಥವರೆಗೂ ನಾವು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಿ 2 ಗಂಟೆಗೆ ಬಸ್ ಹತ್ಕೊಂಡು ಬಂದು 6 ಗಂಟೆ ಸುಮಾರು 6 ಗಂಟೆ ಅಷ್ಟೊತ್ತಿಗೆ ಮಂತ್ರಾಲಯನ ತಲುಪಿದ್ವಿ ನಾವು. ಸೊ ತುಂಬಾ ರಶ್ ಇರುತ್ತೆ ಬಸ್ಸೆಲ್ಲ. ಸೊ ಬಂದು ನಾವು ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮತ್ತು 7-7:30 ಟೈಮಿಂಗ್ಸಲ್ಲಿ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ನಡ್ಕೊಂಡು ಬರ್ತಾಯಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಇದು ಬಂದು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿದು ವಾರ್ಷಿಕೋತ್ಸವ ಬೇರೆ ಇತ್ತು. ಸೊ ಈ ವಿಡಿಯೋ ಬಂದು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ವಿಡಿಯೋ ಮಾಡ್ಕೊಂಡಿದ್ದೆ, ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಹಾಗಾಗಿ ಲೇಟಾಗಿ ಎಡಿಟ್ ಮಾಡಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೋಡಿ ಬರ್ತಾ ಇದ್ದೀನಿ. ನನ್ನ ಮಗಳು ನೋಡಿ ನನ್ನ ಜೊತೆ ಎಷ್ಟು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದ್ದಾಳೆ. ಸೊ ಹೋಗಮ್ಮ, ಯಾರಾದರೂ ಎತ್ಕೊತಾರೆ, ನನ್ನ ಕೈಲೇ ಒಬ್ಬಳು ಕೈಲೇ ಆಗೋಲ್ಲ. ಸೊ ಅಂದರೆ ಆಲ್ರೆಡಿ ದೊಡ್ಡವಳಾಗಿದ್ದಾಳಲ್ವ, ಒಬ್ಬರೇ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಬಸ್ಸಲ್ಲೆಲ್ಲ ನಾನೇ ಎಲ್ಲ ಕೂರಿಸ್ಕೊಂಡಿದ್ದೆ. ಅವ್ರ ಆಂಟಿ ಅನ್ನಲ್ಲ, ಅಕ್ಕ ಅಂತಾಳೆ. ವೇದಕ್ಕನ ಜೊತೆ ಹೋಗಿ ಕುತ್ಕೊ ಅಂದ್ರೂ ಹೋಗಲ್ಲ, ಚಿಕ್ಕಪ್ಪನ ಜೊತೆ ಹೋಗಿ ಕುತ್ಕೊ ಅಂದ್ರೂ ಕುತ್ಕೊತಾ ಇರಲಿಲ್ಲ. ಸೊ ನಾನೇ ಆಮೇಲೆ ಸ್ವಲ್ಪ ಅವ್ರ ಚಿಕ್ಕಪ್ಪ ಒಂದು ಸ್ವಲ್ಪ ಹೊತ್ತು ಎತ್ಕೊಂಡಿದ್ರು. ಅದು ಜಾಸ್ತಿ ಹೊತ್ತಿಲ್ಲ, 10 ನಿಮಿಷ ಅಷ್ಟೇ. ಆಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ತುಂಬಾ ರಶ್ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ದಿನದ ಕನಸು ನನಗೆ, ಅಂದರೆ ಮಂತ್ರಾಲಯಕ್ಕೆ ಬರಬೇಕು ಅಂತ ಹೇಳಿ. ಸ್ಟಾರ್ಟಿಂಗ್ ಮದುವೆ ಆದಾಗಿಂದನೂ ಅಂದ್ಕೊಂಡಿದ್ದೀನಿ, ಬಟ್ ಬರಲಿಕ್ಕಾಗಿಲ್ಲ. ಇವಾಗ ಅಂದ್ಕೊಂಡಿರಲಿಲ್ಲ ಹೋಗ್ತೀನಿ ಅಂತ, ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಆ ಥರ ರೀತಿಯಾಗಿ ನಾನಿಲ್ಲಿ ಬಂದು ತಲುಪಿದ್ದು. ಸೊ ಬಂದು ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬಾ ನೆಮ್ಮದಿ ಅನಿಸುತ್ತೋ ಮನಸ್ಸಿಗೆ. ಸೊ ಯಾರೆಲ್ಲ ನೋಡಿದ್ದೀರಾ, ಯಾರೆಲ್ಲ ಹೋಗಿದ್ದೀರಾ, ಎಲ್ಲರೂ ಕೂಡ ನನಗೆ ಕಮೆಂಟ್ಸ್ ಮಾಡಿ. ಓಂ ಶ್ರೀ ರಾಘವೇಂದ್ರ ಸ್ವಾಮಿ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಓಕೆನಾ? ಬರ್ತಾ ಇದ್ದೀವಿ. ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ. ಒಂದು 1 ಅವರ್ 1.5 ಅವರ್ ನಾವು ಕ್ಯೂನಲ್ಲಿ ಮೂವ್ ಆದ್ವಿ. ಸೊ ಅಷ್ಟು ರಶ್ ಇತ್ತು. ಬೇಗ ಬೆಳಗ್ಗೆನೇ ಬಂದಿರೋದ್ರಿಂದ ಪರವಾಗಿಲ್ಲ. ಇನ್ನೂ ಸ್ವಲ್ಪ ಬೇಗನೆ ಬಂದಿದ್ದರೆ ಬೇಗ ದರ್ಶನ ಆಗೋದು. ನಾವು ಒಂದು 10-10:30 ಅಷ್ಟೊತ್ತಿಗೆಲ್ಲ ಈಚೆ ಬಂದುಬಿಟ್ವಿ. 1-2 ಅವರ್ ನಿಂತ್ಕೊಂಡಿದ್ವಿ ನೋಡಿ. ಈ ಥರ ಎಲ್ಲ ಮಾಡಿದ್ದಾರೆ. ಇದೆಲ್ಲ ಸ್ವಲ್ಪ ವಿಡಿಯೋ ಕ್ಲಿಪ್ ತೊಗೊಂಡೆ. ತುಂಬ ಚೆನ್ನಾಗಿದೆ, ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಸೊ ಅದಕ್ಕೆ ಅನಿಸುತ್ತೆ ಇಷ್ಟು ಜನ ಇಲ್ಲಿಗೆ ಬರ್ತಾರೆ. ಸೊ ಅಂದ್ಕೊಂಡಿದ್ದ ಕೆಲಸ ಕೂಡ ಆಗುತ್ತೆ. ಸೊ ಹಾಗಾಗಿ ತುಂಬ ನಂಬಿದ್ದಾರೆ ಜನ, ನಾನು ಕೂಡ ನಂಬಿದ್ದೀನಿ. ನೀವು ಕೂಡ ನಂಬಿ, ರಾಘವೇಂದ್ರ ಸ್ವಾಮಿಗೆ ಅಂದ್ಕೊಂಡ್ರೆ ಆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ನನಗೂ ಆಗಿದೆ, ಎಲ್ರಿಗೂ ಆಗುತ್ತೆ. ನಂಬಿಕೆ ಅನ್ನೋದು ಮುಖ್ಯ ಅಲ್ವಾ ಮನುಷ್ಯನಿಗೆ. ಸೊ ಹಾಗಾಗಿ ಎಲ್ಲರೂ ಕೂಡ ನಂಬಿ ಒಳಗಡೆ ಬಂದ್ವಿ ನೋಡಿ. ಈ ಥರ ಇದೆ. ಅಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆ ಬಿಡಲ್ಲ. ಸೊ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಒಳಗಡೆ ಅದು ದೇವ್ರು ನೋಡೋದಕ್ಕೇ ಬಿಡಲ್ಲ, ಅಷ್ಟು ರಶ್ ಇರುತ್ತೆ. ಅಷ್ಟು ಅಂದರೆ ರಶ್ ಇರೋದ್ರಿಂದ ಅವರು ಅರ್ಜೆಂಟ್ ಮಾಡ್ತಾರೆ ನೋಡಿ. ಏನೇನೋ ಸ್ವಲ್ಪ ಉತ್ಸವ ಎಲ್ಲ ಮಾಡ್ತಾಯಿದ್ರು, ವಾರ್ಷಿಕೋತ್ಸವ ಇತ್ತು ಆ ಸಮಯದಲ್ಲಿ. ಸೊ ಮೇಲ್ಗಡೆ ನಾನು ಸ್ಟೆಪ್ಸು ಅಂದರೆ ಇದು ಮಾಡಬೇಕಾದ್ರೆ, ಮೂವ್ ಆಗಬೇಕಾದ್ರೆ ನಾನು ವಿಡಿಯೋನ ತೆಕ್ಕೊಂಡೆ ನೋಡಿ. ಕಂಬಿ ಜೊತೆಗೇ ಬಂದಿದೆ ವಿಡಿಯೋ. ಹಂಗೋ ಹೆಜ್ಜೆ ನಮಸ್ಕಾರ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ನಾನು. ಬಟ್ ಅದು ಮಾಡಲಿಕ್ಕೆ ಅಲ್ಲಿ ಪ್ಲೇಸೇ ಇರಲಿಲ್ಲ. ಅಂದರೆ ಮಾಡೋಣ ಅಂದರೆ ಈ ಥರ ಎಲ್ಲ ಫಂಕ್ಷನ್ ಒಳಗಡೆ ಮಾಡ್ತಾಯಿದ್ರು. ಎಲ್ಲರೂ ಸ್ವಲ್ಪ ಅಲ್ಲೇ ಇಕ್ಕಟ್ಟಲ್ಲೇ ಮಾಡ್ತಾಯಿದ್ರು. ಬಟ್ ನಂಗೆ ಮಾಡೋಕ್ಕೆ ಆಗಲಿಲ್ಲ. ಅಲ್ಲಿ ಇನ್ನೊಂದು ಟೈಮ್ ಹೋದಾಗ ಮಾಡೋಣ ಅಂತ ಹೇಳ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಟಿಫನ್ ತಿಂದ್ಕೊಂಡು ಕೆರೆ ಹತ್ರ ಬಂದ್ವಿ. ನದಿ ಹತ್ರ ಬಂದ್ವಿ ನೋಡೋಣ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ಇದು ನೋಡಿ, ಇದು ಚೆನ್ನಾಗಿದೆ. ಇಲ್ಲೆಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡು ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು. ತುಂಬ ಬಿಸಿಲಿತ್ತು. ಹಿಂದಿನ ದಿನ ಎಲ್ಲ ಮಳೆ. ನಾವು ಹೋಗ್ಬೇಕಾದ್ರೂ ಕೂಡ ತುಂಬಾ ಮಳೆ ಇತ್ತು. ನಾವು ಬಸ್ಸಲ್ಲಿ ಜರ್ನಿ ಮಾಡ್ತಾಯಿದ್ದೀವಿ, ಮಳೆ. ಈಗ ಹೊರಟ್ಬಿಟ್ಟು
ಮಂತ್ರಾಲಯದಿಂದ ರಾಯಚೂರಿಗೆ ಬಸ್ ಹತ್ಕೊಂಡು ಬಂದಿದ್ದೀನಿ. ತುಂಬಾ ಖಾಲಿ ಇತ್ತು. ಅಲ್ಲಿ ಸ್ವಲ್ಪ ಒಂದು 30 ಕಿಲೋಮೀಟರ್ ಅಷ್ಟು ನಮಗೆ ಅಮೌಂಟು ಚಾರ್ಜ್ ಮಾಡ್ತಾರೆ, ಯಾಕಂದರೆ ಆಂಧ್ರ ಬಾರ್ಡರ್ ಆಗಿರೋದ್ರಿಂದ. ನೆಕ್ಸ್ಟ್ ನಮಗೆ ಫ್ರೀ ಆಗುತ್ತೆ ಆಧಾರ್ ಕಾರ್ಡು. ಸೊ ಇದು ರಾಯಚೂರಿಗೆ ಬಂದು ನೆಕ್ಸ್ಟ್ ರಾಯಚೂರಿಂದ ಬಳ್ಳಾರಿಗೆ ಬಂದ್ವಿ. ತುಂಬ ಲೇಟ್ ಆಯಿತು ನಾವು ಬರೋದು. ರೋಡು ಕೂಡ ಸರಿ ಇಲ್ಲ, ತುಂಬ ಲೇಟಾಗಿ ಬಸ್ಸು ಸ್ವಲ್ಪ ರೋಡ್ ಸರಿ ಇಲ್ದಿದ್ದ ಕಾರಣ ನಿಧಾನವಾಗಿಯೇ ಬಂತು. ಸೊ ಹಾಗಾಗಿ ನಾವಲ್ಲಿ ರಾಯಚೂರಲ್ಲಿ ಬಂದು ನಾವು 12 ಗಂಟೆಗೆ ಏನೋ ಬಸ್ ಹತ್ತಿದ್ದಕ್ಕೆ, ಅಂದರೆ ಮಂತ್ರಾಲಯದಿಂದ ರಾಯಚೂರಿಗೆ ಬೇಗ ಬಂದ್ವಿ. ಒಂದು 10-10:30 ಅಷ್ಟೊತ್ತಿಗೆ ನಾವು ಬಸ್ ಹತ್ತಿದ್ದಕ್ಕೆ 12-12:30 ಅಷ್ಟೊತ್ತಿಗೆ ರಾಯಚೂರಿಗೆ ಬಂದ್ವಿ. ಮತ್ತು ರಾಯಚೂರಿಂದ ಬಳ್ಳಾರಿಗೆ ಬರಬೇಕಾದ್ರೆ ಒಂದು 4:35 ಆಗಿತ್ತು. ಹೌದು. ಮತ್ತು ಬಳ್ಳಾರಿಯಿಂದ ನೆಕ್ಸ್ಟ್ ನಾವು ತುಮಕೂರಿಗೆ ರೀಚ್ ಆಗಿದ್ದು. ನಾವು ಮೇ ಬಿ ಒಂದು 12:30 ಇಲ್ಲಾಂದರೆ 1 o'clock ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ. ಮಧ್ಯೆ ಒಂದು ಇದು ಊರು ಸಿಗುತ್ತೆ, ಯಾವುದು ಮೇ ಬಿ ಚಳ್ಳಕೆರೆ ಅನಿಸುತ್ತೆ. ಅಲ್ಲಿ ಒಂದು ಇದಿದೆ, ಟೋಲ್ ಹತ್ರ ಏನಾಗಿದೆ ಅಂದರೆ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಏನಾಯಿತು, 2 hours ಲೇಟ್ ಆಯಿತು. ಸೊ ನಾವು ತುಮಕೂರಿಗೆ ಬಂದಿದ್ದು ಒಂದು 3 o'clock ಆಗಿತ್ತು. ಸೊ ಆ ಸಮಯದಲ್ಲಿ ನಮ್ಮ ಮನೆಯವರು ಬಂದು ನಮ್ಮನ್ನು ಕರ್ಕೊಂಡು ಬಂದರು. ಮನೆಗೆ ಬಂದು ಆವಾಗ ನಾವು ಮಲ್ಕೊಂಡಿದ್ದು. ಸೊ ಇದೆಲ್ಲ ನಾನು ತುಮಕೂರಿಗೆ ಬರಬೇಕಾದ್ರೆ ಎಲ್ಲ ನೈಟ್, ಅಂದರೆ ಕತ್ಲು ಇತ್ತಲ್ಲ, ಅಲ್ಲೆಲ್ಲ ವೀಡಿಯೋ ಮಾಡಿಲ್ಲ. ಇದೆಲ್ಲ ರಾಯಚೂರಿಂದನೇ ವೀಡಿಯೋ ಆಗಿರೋದು. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟೇ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.